ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಸುಮಾರು 63.40 ಮಿಲಿಯನ್ ಎಂಎಸ್ಎಂಇ ಉದ್ಯಮಗಳು, ದೇಶದ ಅಂದಾಜು 45% ಕೈಗಾರಿಕಾ ಉತ್ಪನ್ನತೆ, 40% ಆಮದು, ಸುಮಾರು 120 ಮಿಲಿಯನ್ ಜನರಿಗೆ ಉದ್ಯೋಗ ಕಲ್ಪಿಸಿದ್ದು, ದೇಶದ ಜಿಡಿಪಿ ಪ್ರಗತಿಗೆ ಉತ್ತಮ ಕೊಡುಗೆ ನೀಡಿದೆ. ಇಂಡಿಯನ್ ಬ್ಯಾಂಕ್ ಎಂಎಸ್ಎಂಇಗಳ ಸೇವೆಯಲ್ಲಿ ಮುಂಚೂಣಿಯಲ್ಲಿದೆ. ನಮ್ಮ ಉತ್ಪನ್ನಗಳಾದ ಐಬಿ ಸ್ಟ್ರಿಂಗ್ ಬೋರ್ಡ್, ಇ ವಾಹನ, ಎಸ್ಎಂಇ ಸೆಕ್ಯೂರ್ ಹಾಗೂ ಸರ್ಕಾರದ ಯೋಜನೆಗಳಾದ ಮುದ್ರಾ, ಸ್ಟ್ಯಾಂಡ್ ಅಪ್ ಇಂಡಿಯಾ ಇವುಗಳಿಂದ ಅನುಕೂಲ ಪಡೆದ ಸುಮಾರು 2 ಮಿಲಿಯನ್ ಎಂಎಸ್ಎಂಇ ಗ್ರಾಹಕರು ಸಂತುಷ್ಟರಾಗಿದ್ದಾರೆ. ಇಂಡಿಯನ್ ಬ್ಯಾಂಕ್ ಸುಮಾರು 70,180 ಕೋಟಿ ರೂಪಾಯಿಗಳಷ್ಟು ಎಂಎಸ್ಎಂಇಗಳಿಗೆ ಸೌಲಭ್ಯಗಳನ್ನು ಒದಗಿಸಿದೆ. ಹೀಗಾದರೂ ಕೋವಿಡ್-19 ಬಿಕ್ಕಟ್ಟಿನಿಂದ ಎಂಎಸ್ಎಂಇ ವಲಯಕ್ಕೆ ತೀವ್ರ ಆಘಾತ ಹೊಡೆದಿದೆ. ಇದು ಅವರ ವ್ಯವಹಾರ ವಹಿವಾಟುಗಳಿಗೆ ತೊಂದರೆಗೀಡಾಗುವಂತೆ ಮಾಡಿದೆ. ಉದ್ಯಮಿಗಳು ತಮ್ಮ ಬಾಕಿ ವಸೂಲಿ, ಸಾಲ ಮರುಪಾವತಿಗಳಿಗೆ ಕಷ್ಟಪಡುತ್ತಿದ್ದು, ಈಗ ಮತ್ತೆ ತಮ್ಮ ನೆಲ ಕಂಡುಕೊಳ್ಳಲು ಕಷ್ಟಪಡುತ್ತಿದ್ದಾರೆ. ಇದರಿಂದ ಎಂಎಸ್ಎಂಇಗಳು ಬಿಕ್ಕಟ್ಟಿನಿಂದ ಹೊರಬರಲು ತಡೆದುಕೊಳ್ಳಲು ಭಾರತ ಸರ್ಕಾರ, ಭಾರತ ರಿಸರ್ವ್ ಬ್ಯಾಂಕ್, ಕರ್ನಾಟಕ ಸರ್ಕಾರ ಹಾಗೂ ಬ್ಯಾಂಕುಗಳು ಪರಿಹಾರ ನೀಡಲು ಧೈರ್ಯವಾಗಿ ಮುಂದೆ ಬಂದಿದೆ. ಗೌರವಾನ್ವಿತ ಪ್ರಧಾನಮಂತ್ರಿ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ರೂಪಾಯಿ 20 ಲಕ್ಷ ಕೋಟಿಗಳ ಒಂದು ಸಮಗ್ರ ಪ್ಯಾಕೇಜ್ನಲ್ಲಿ ಎಂಎಸ್ಎಂಇ ವಲಯವು ಆದ್ಯತೆ ಪಡೆದಿದೆ. विश्व की आज की स्थिति हमें सिखाती है कि इसका मार्ग एक ही है, आत्मनिर्भर भारत. ಕರ್ನಾಟಕ ರಾಜ್ಯ ಸರ್ಕಾರವು ಮಾನ್ಯ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿಯವರ ನಾಯಕತ್ವದಲ್ಲಿ ಎಂಎಸ್ಎಂಇಗಳಿಗೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಇದು ಸಿಲಿಕಾನ್ ಸಿಟಿ ಎಂದು ಹೆಸರಾಗಿರುವ ಬೆಂಗಳೂರು ಜಿಲ್ಲೆಯಷ್ಟೇ ಅಲ್ಲ, ಇತರ ಎಲ್ಲ ಜಿಲ್ಲೆಗಳಿಗೂ ಸಹಾಯ ಹಸ್ತ ಚಾಚಿದೆ. ಎಂಎಸ್ಎಂಇಗಳು ಯುವ ಜನತೆಗೆ ಜೀವನೋಪಾಯ, ಉದ್ಯೋಗಾವಕಾಶಗಳನ್ನು ನೀಡುತ್ತಿದೆ. ಇದಲ್ಲದೆ ನಮ್ಮ ರಾಜ್ಯದ ಕೈಗಾರಿಕಾ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಿಧವಾದ ಕೈಗಾರಿಕೆಗಳಿವೆ. ಇದನ್ನು ಐಟಿ ಹಬ್ ಎಂದು ಕರೆಯುತ್ತಾರೆ. ಇದಲ್ಲದೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಉತ್ಪನ್ನಗಳು, ಕೃಷಿ ಚಟುವಟಿಕೆಗಳು, ಕಬ್ಬು, ಸಕ್ಕರೆ ಕಾರ್ಖಾನೆಗಳು, ಗಾರ್ಮೆಂಟ್ ಕಾರ್ಖಾನೆಗಳು, ಆಹಾರ ಸಂಸ್ಕರಣೆ, ಟೆಕ್ಸ್ಟೈಲ್ಗಳು, ರೇಷ್ಮೆ ಉತ್ಪನ್ನಗಳು ಸೇರಿವೆ. ಕರ್ನಾಟಕ ರಾಜ್ಯವು ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳವನ್ನು ಆಕರ್ಷಿಸುವ ರಾಜ್ಯಗಳಲ್ಲಿ ಒಂದಾಗಿದೆ. ಮಹಾರಾಷ್ಟ್ರ ಮತ್ತು ನವದೆಹಲಿಯ ನಂತರ 3ನೇ ಸ್ಥಾನ ಪಡೆದಿದೆ. ಕೋವಿಡ್-19 ಬಿಕ್ಕಟ್ಟಿನ ಸಮಯದಲ್ಲೂ ವಿದೇಶಿ ನೇರ ಬಂಡವಾಳ ರೂಪಾಯಿ 1.20 ಲಕ್ಷ ಕೋಟಿ ಕರ್ನಾಟಕದಲ್ಲಿ ಹೂಡಿರುವುದು ನೋಡಿದರೆ ಕರ್ನಾಟಕ ರಾಜ್ಯ ಬಂಡವಾಳ ಹೂಡಿಕೆಯ ಆದ್ಯ ರಾಜ್ಯ ಎಂದು ತಿಳಿಯುತ್ತದೆ. ಎಂಎಸ್ಎಂಇಗಳಿಗೆ ಆರ್ಥಿಕ ಸಹಾಯ ಹಸ್ತ ನೀಡಲು ಇಂಡಿಯನ್ ಬ್ಯಾಂಕ್ ಹಲವಾರು ತುರ್ತು ಸಾಲ ಸೌಲಭ್ಯಗಳನ್ನು ಹೊರತಂದಿದೆ. ಇಂಡಿಯನ್ ಬ್ಯಾಂಕ್ ಇದುವರೆಗೆ 5.42 ಲಕ್ಷ ಖಾತೆಗಳಿಗೆ ಸುಮಾರು 9,796 ಕೋಟಿ ರೂಪಾಯಿಗಳ ಸಾಲವನ್ನು ವಿವಿಧ ಕೋವಿಡ್ ಪರಿಹಾರ ಯೋಜನೆಗಳಡಿ ಮಂಜೂರು ಮಾಡಿದೆ. ನಮ್ಮ ಬ್ಯಾಂಕ್ ಇಂದಿನ ಅಗತ್ಯವನ್ನು ಅರ್ಥ ಮಾಡಿಕೊಂಡು ಆರ್ಥಿಕ ರಹಿತ ಸಹಾಯ ಹಸ್ತವನ್ನು ಆನ್ಲೈನ್ ತರಬೇತಿ ಕಾರ್ಯಕ್ರಮದ ಮೂಲಕ ನೀಡಬಯಸುತ್ತಿದೆ. ನಮ್ಮ ಬ್ಯಾಂಕ್ ಮಿಶಿಗನ್ ಅಕಾಡೆಮಿ ಫಾರ್ ಡೆವಲಪಿಂಗ್ ಎಂಟರ್ಪ್ರೈಸಸ್ ಮೇಡ್ USA ಸ್ವಾಮ್ಯದ ಉದ್ಯಮ ಅಭಿವೃದ್ಧಿ ಸಂಸ್ಥೆ ಪೂರ್ಣತಃ ಸಂಸ್ಥೆಯೊಂದಿಗೆ ಸಹಭಾಗಿತ್ವ ಹೊಂದಿದೆ. ಪೂರ್ಣತಾದೊಂದಿಗೆ ಇಂಡಿಯನ್ ಬ್ಯಾಂಕ್ನಲ್ಲಿರುವ ವಿಶೇಷ ಕಾರ್ಯಪಡೆ 150 ಗಂಟೆಗೂ ಹೆಚ್ಚು ಕಾಲ ಒಂದು ಅನನ್ಯ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ನಡೆಸಿದೆ.
ಎಂಎಸ್ಎಂಇ ಪ್ರೇರಣಾ ಒಂದು ಆನ್ಲೈನ್ ಮಾರ್ಗದರ್ಶನ ಕಾರ್ಯಕ್ರಮವಾಗಿದ್ದು, ಇದು ಎಂಎಸ್ಎಂಇ ಉದ್ಯಮಗಳಿಗೆ ಸ್ವಾವಲಂಬನೆ ಹಾಗೂ ಆತ್ಮನಿರ್ಭರ ಭಾರತಕ್ಕೆ ಒಂದು ಆಳವಾದ ಅರ್ಥವನ್ನು ನೀಡುತ್ತದೆ. ಈ ಕಾರ್ಯಕ್ರಮವನ್ನು 6ನೇ ಅಕ್ಟೋಬರ್ 2020 ಚೆನ್ನೈನಲ್ಲಿ ಗೌರವಾನ್ವಿತ ವಿತ್ತ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಂದ ಉದ್ಘಾಟನೆಯಾಯಿತು. ಇದನ್ನು ಸಚಿವರು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿಯೇ ಇದು ಮೊದಲ ಹೆಜ್ಜೆ ಎಂದು ಶ್ಲಾಘಿಸಿದರು. So the backbone that is MSME is really being served by so many different layers of leadership, and in that the Indian Bank with the Allahabad Bank together at a time when they have to, I repeat, when they have to complete the process of amalgamation, they have not allowed themselves to be distracted from doing their core activity of addressing the concern of their clients. Today we've come here to talk about that out of the box step that this top leadership has taken up. ಎಂಎಸ್ಎಂಇ ಪ್ರೇರಣದ ಉದ್ದೇಶಗಳೇನೆಂದರೆ ಎಂಎಸ್ಎಂಇಗಳಿಗೆ ಅಗತ್ಯ ಆಡಳಿತಾತ್ಮಕ ಹಣಕಾಸು ಕೌಶಲ್ಯವನ್ನು ನೀಡುವುದು ಮತ್ತು ಭಾರತ ಸರ್ಕಾರ, RBI, ಕರ್ನಾಟಕ ಸರ್ಕಾರ ಹಾಗೂ ಬ್ಯಾಂಕುಗಳ ಅನೇಕ ಯೋಜನೆಗಳ ಬಗ್ಗೆ, ಸಾಲ ಮತ್ತು ರಿಸ್ಕ್ ಮೌಲ್ಯಮಾಪನದ ಬಗ್ಗೆ ಅರಿವು ಮೂಡಿಸುವುದು. ಈ ಕಾರ್ಯಕ್ರಮದ ವಿಶೇಷತೆ ಎಂದರೆ ಇದು ಸರಳ, ಸಂವಾದಾತ್ಮಕ ಮತ್ತು ಸ್ಥಳೀಯ ಭಾಷೆಯಲ್ಲಿಯೇ ನಡೆಸುವುದು. ಒಂದು ಶೀಘ್ರ ಹಾಗೂ ಸಮಗ್ರ ಮೌಲ್ಯಮಾಪನ ಹಾಗೂ ಅಭಿಪ್ರಾಯಗಳು ಭಾಗವಹಿಸಿದವರಿಗೆಲ್ಲ ಮತ್ತು ಮಾರುಕಟ್ಟೆಯ ಎಲ್ಲ ಪಾಲುದಾರರುಗಳ ಅಗತ್ಯತೆಗೆ ಅನುಗುಣವಾಗಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಿದೆ ಎಂದು ದೃಢೀಕರಿಸುತ್ತದೆ. ತರಬೇತಿಯ ನಂತರ ಮಿಶಿಗನ್ ಅಕಾಡೆಮಿ ಫಾರ್ ಡೆವಲಪಿಂಗ್ ಎಂಟರ್ಪ್ರೈಸಸ್, USA, ಇಂಡಿಯನ್ ಬ್ಯಾಂಕ್ ಅಂಡ್ ಪೂರ್ಣತಃ ಕಂಪನಿ ಜಂಟಿಯಾಗಿ ಪ್ರಮಾಣಪತ್ರ ನೀಡುತ್ತದೆ. ಮಹಿಳಾ ಉದ್ಯಮಿಗಳು, SC, ST ಅಭ್ಯರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಆದ್ಯತೆ ಮತ್ತು ಸಂಪೂರ್ಣ ಪ್ರಾಯೋಜಕತ್ವವನ್ನು ಇಂಡಿಯನ್ ಬ್ಯಾಂಕ್ ವಹಿಸುತ್ತದೆ. ಇದುವರೆಗೂ ನಾವು ತಮಿಳುನಾಡು, ಪುದುಚೇರಿ, ಉತ್ತರ ಪ್ರದೇಶ, ಉತ್ತರಾಖಂಡ್, ಮಹಾರಾಷ್ಟ್ರ ಹಾಗೂ ತೆಲಂಗಾಣ, ಗುಜರಾತ್ ರಾಜ್ಯಗಳ 100 MSME ಉದ್ಯಮಿಗಳನ್ನು ತಲುಪಿದ್ದೇವೆ. ಇಂಡಿಯನ್ ಬ್ಯಾಂಕ್ MSMEಗಳಿಗೆ ಅನೇಕ ರೀತಿಯಲ್ಲಿ ಸಾಲ ಸೌಲಭ್ಯಗಳನ್ನು ನೀಡುತ್ತಾ ಬಂದಿದೆ. ಈ ಪ್ರಯೋಜನ ಪಡೆದ ಸಂತುಷ್ಟ ಗ್ರಾಹಕರ ಅಭಿಪ್ರಾಯ ಹೀಗಿವೆ. ನಮಸ್ಕಾರ, ನನ್ನ ಹೆಸರು ಶುಭಪ್ರದ ಅಂತ. ನಾನು ಲಿಪಿಕಾ ಟೆಕ್ನಾಲಜೀಸ್ ಪಾರ್ಟ್ನರ್ ಆಗಿದ್ದೀನಿ. ಸ್ಲೀಪ್ ಮ್ಯಾನೇಜ್ಮೆಂಟ್ ಬಗ್ಗೆ ಬಂತು, ಹೇಗೆ ಜನ ನಿದ್ದೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಅಂತ. ಸೊ ಹಾಗೆ ಆ ಟೆಕ್ನಾಲಜಿನ ತೊಗೊಂಡು ಅದನ್ನು ಡೆವಲಪ್ ಮಾಡಿ, ಡಿಸೈನ್ ಮಾಡಿ, ಡೆವಲಪ್ ಮಾಡಿ, ಮ್ಯಾನುಫ್ಯಾಕ್ಚರ್ ಮಾಡಿ, ನಿದ್ದೆ ಬರೋಕ್ಕೆ ಪ್ಲಸ್ ನೋವುಗಳ ನಿವಾರಣೆಗೆ ಒಂದು ಡಿವೈಸ್ ಡೆವಲಪ್ ಮಾಡಿದ್ದೀವಿ. ಇಂಡಿಯನ್ ಬ್ಯಾಂಕ್ ತುಂಬ ಸಹಕಾರ ಕೊಟ್ಟಿದೆ. ಇಂಡಿಯನ್ ಬ್ಯಾಂಕಲ್ಲಿ ಲೋನ್ಗೆ ಅಪ್ರೋಚ್ ಮಾಡಿದಾಗ ಅವ್ರು MSME ಲೋನ್ಸಲ್ಲಿ ಹೋಗ್ಬೋದು ಅಂತ ಎನ್ಕರೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಇಂಡಿಯನ್ ಬ್ಯಾಂಕ್ ಫಾರ್ ದಿ ಸಪೋರ್ಟ್. ನನ್ನ ಹೆಸರು ಶಿವರಾಮ್. ನಾನು BE ಏರೋನಾಟಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಇಲ್ಲಿ ಬೆಂಗಳೂರಲ್ಲಿ ಡೆಲ್ಟಾ ಟೆಕ್ನಾಲಜೀಸ್ ಅಲ್ಲಿ 2012 ಜಾಯಿಂಡ್ ಆಗಿದ್ದೀನಿ. MSME ಟ್ರೈನಿಂಗ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ದಾರೆ. ಅದಕ್ಕೆ ನಮ್ಮನ್ನ ಕರೆದಿದ್ದಾರೆ. ನಾನು ಒಂದು 2-3 ಸಾರಿ ಅಟೆಂಡ್ ಮಾಡಿದ್ದೀನಿ. ಅಲ್ಲಿ ತುಂಬ ನಮಗೆ ಬಿಸ್ನೆಸ್ ಹೆಂಗೆ ಮಾಡಬೇಕು ಏನಂದ್ರೆ ಅಲ್ಲಿ ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಸ್ವಲ್ಪ ಲರ್ನ್ ಮಾಡ್ಕೊಂಡಿದ್ದೀನಿ. ಅದಾಗಿರೋ ಮೇಲೆ ಅವ್ರು ಕೊಟ್ಟಿರೋ ಅಮೌಂಟಲ್ಲಿ ನಾವು ಒಂದು ಏರೋಸೆಫಿಯನ್ ಅಂದರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಓಪನ್ ಮಾಡಿದ್ವಿ. ಫೈನಲ್ ಬಂದು ಪೀನಿಯಾ SSI ಬ್ರಾಂಚಲ್ಲಿ ನಮಗೆ ಲೋನ್ ಬಂದು ಅವರು ಕೊಟ್ಟಿದ್ದಾರೆ. ಇಂಡಿಯನ್ ಬ್ಯಾಂಕ್ ತನ್ನ ವ್ಯಾಪಾರ ವಹಿವಾಟನ್ನು ದೇಶಾದ್ಯಂತ ವಿಸ್ತರಿಸಿದೆ. ಭಾರತ ಸರ್ಕಾರದ ಯೋಜನೆಯಂತೆ ಇಂಡಿಯನ್ ಬ್ಯಾಂಕ್ ಮತ್ತು ಅಲಹಾಬಾದ್ ಬ್ಯಾಂಕ್ಗಳ ವಿಲೀನ ಇಂಡಿಯನ್ ಬ್ಯಾಂಕಿನ ಕಾರ್ಯಕ್ಷಮತೆ ಹೆಚ್ಚಿಸಿದೆ. ಇದು ಈ ಹಣಕಾಸು ವರ್ಷ 2021-2022 ಮೊದಲ ತ್ರೈಮಾಸಿಕ ಬಂದಿರುವ ಫಲಿತಾಂಶದಲ್ಲಿ ಒಟ್ಟು ವಹಿವಾಟು ಮತ್ತು ಲಾಭಾಂಶದಲ್ಲಿ ನಿಚ್ಚಳವಾಗಿ ಕಾಣುತ್ತದೆ. ಇಂಡಿಯನ್ ಬ್ಯಾಂಕ್ ಸ್ಟಾರ್ಟ್ಅಪ್ಗಳಿಗೆ
ಮತ್ತು ಎಂಎಸ್ಎಂಇ ವಲಯಕ್ಕೆ ವಿಶೇಷ ಸಾಲ ಸೌಲಭ್ಯಗಳನ್ನು ಒದಗಿಸಲು ಮದ್ರಾಸ್ ಇನ್ಕ್ಯುಬೇಷನ್ ಸೆಲ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, ದ ಚೆನ್ನೈ ಏಂಜಲ್ಸ್, ಐಐಟಿ ಬಾಂಬೆ, ಐಐಎಂ ಬೆಂಗಳೂರು ಇವುಗಳ ಜೊತೆ ಒಡಂಬಡಿಕೆ ಹೊಂದಿದೆ. ಎಂಎಸ್ಎಂಇ ಪ್ರೇರಣವು ಕರ್ನಾಟಕ ಸರ್ಕಾರದ ಪ್ರಯತ್ನಗಳಿಗೆ ಪೂರಕವಾಗಿ ಎಂಎಸ್ಎಂಇ ಉದ್ಯಮಗಳಿಗೆ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ವೃತ್ತಿಪರವಾಗಿ ನಿರ್ವಹಿಸಲು ಅನಿಶ್ಚಿತ ಪರಿಸ್ಥಿತಿಯಲ್ಲಿ ಬೇಕಾದ ಕೌಶಲ್ಯವನ್ನು ಕೊಡುತ್ತದೆ ಎಂದು ನಂಬಿದ್ದೇವೆ. ಅಲ್ಲದೆ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದ ವಿವಿಧ ಯೋಜನೆಗಳ ಉಪಯೋಗವನ್ನು ಪಡೆದು ಸ್ಥಿರವಾದ ವ್ಯಾಪಾರ ಬೆಳವಣಿಗೆಗೆ ಪೂರಕವಾಗುತ್ತದೆ ಎಂದು ನಂಬಿದ್ದೇವೆ. ಇಂಡಿಯನ್ ಬ್ಯಾಂಕ್ ಮತ್ತು ಪೂರ್ಣತಃ ಎಂಎಸ್ಎಂಇ ವಲಯದ ಬೆಳವಣಿಗೆಗೆ ಎಂಎಸ್ಎಂಇ ಪ್ರೇರಣದ ಮೂಲಕ ಹೆಮ್ಮೆಯ ಕೊಡುಗೆ ನೀಡುತ್ತಿದೆ. ಇಂಡಿಯನ್ ಬ್ಯಾಂಕ್ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತದೆ.